My friends, very good morning. So we discussed the previous class ಅಲ್ಲಿ ಸೆಕೆಂಡ್ ಇಯರ್ ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡಿದೆ. ಸೊ ಹೌ ಮೆನಿ ಚಾಪ್ಟರ್ಸ್ ಇದೆ ಅಂತ. ಸೊ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಆಲ್ಸೋ ಕ್ಲಿಯರ್. ಸೊ ಈಗ ಚಾಪ್ಟರ್ ನಂಬರ್ 2 ಸ್ಟಾರ್ಟ್ ಮಾಡೋಣ. ಸೊ ಚಾಪ್ಟರ್ ನಂಬರ್ 1 NPO, ಚಾಪ್ಟರ್ ನಂಬರ್ 1 NPO. ಸೊ ಅದು ಲಾಸ್ಟ್ ಮತ್ತೆ ಸೊ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ಮೇಲೆ ಸೊ ಡಿಸ್ಕಸ್ ಮಾಡೋಣ. ಈಗ ಸ್ಮಾಲ್ ಟಾಪಿಕ್ಸ್ ಏನೇನಿದೆಯೋ ಸೊ ಅದು ಆನ್ಲೈನ್ ಕ್ಲಾಸಲ್ಲಿ ಕವರ್ ಮಾಡ್ಕೊಂಡು ಹೋಗೋಣ. ಕ್ಲಿಯರ್. ಸೊ ಓನ್ಲಿ ನಾನು ಈಗ ಆನ್ಲೈನ್ ಕ್ಲಾಸಲ್ಲಿ 6 ಮಾರ್ಕ್ಸ್ ಮಾತ್ರ ಕವರ್ ಮಾಡೋಣ. ಸೊ ರಿಮೈನಿಂಗ್ 12 ಮಾರ್ಕ್ಸ್ ಕ್ವಶನ್ಸ್ ಇರೋ ಚಾಪ್ಟರ್ಸ್ 12 ಮಾರ್ಕ್ಸ್ ಇರೋ ಕ್ವಶನ್ಸ್ ಮಾತ್ರ ಆಫ್ಲೈನ್ ಮೀನ್ಸ್ ಕಾಲೇಜ್ 1 ಸ್ಟಾರ್ಟ್ ಆದಮೇಲೆ ಡಿಸ್ಕಸ್ ಮಾಡೋಣ. ಈಗ ಆನ್ಲೈನಲ್ಲಿ ಅಪ್ ಟು 6 ಮಾರ್ಕ್ಸ್ ಮಾತ್ರ ಕವರ್ ಮಾಡೋಣ. ಕ್ಲಿಯರ್. ಸೊ ಚಾಪ್ಟರ್ ನಂಬರ್ 2 ಅಲ್ಲಿ ನಿಮಗೆ 6 ಮಾರ್ಕ್ಸ್ ಕ್ವಶನ್ಸು ಸೊ ಜಾಸ್ತಿ ಟಾಪಿಕ್ಸ್ ಇದೆ. ಆ್ಯಕ್ಚುಲಿ ನಿಮಗೆ ಇಂಟ್ರಡಕ್ಷನ್ ಕೊಟ್ಟಿದ್ದೀನಿ ಯಾವುದಕ್ಕೆ ಬರುತ್ತೆ ಅಂತ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಈಗ. ಸೊ ಚಾಪ್ಟರ್ ನಂಬರ್ 2 ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಕಾನ್ಸೆಪ್ಟ್ ಆರ್ ಅಕೌಂಟಿಂಗ್ ಫಂಡಮೆಂಟಲ್ಸ್ ಅಂತಲೂ ಅಂತೀವಿ. ಕ್ಲಿಯರ್. ಫಸ್ಟ್ ಚಾಪ್ಟರ್ ಇದು. ಸೆಕೆಂಡ್ ಚಾಪ್ಟರ್. ಸೊ ನಿಮಗೆ ಹೇಳಿದ್ದೀನಿ ಆನ್ಲೈನ್ ಕ್ಲಾಸಲ್ಲಿ ಮಾಡೋದನ್ನು ಮತ್ತೆ ಕ್ಲಾಸಲ್ಲಿ ರಿಪೀಟ್ ಮಾಡೋದಿಲ್ಲ. ಕಾನ್ಸೆಪ್ಟ್ ಸರು ಗ್ರೂಪಲ್ಲಿ ಆಗಿದ್ದಾರೆ. ಸೊ ನಾನು ಮತ್ತೆ ಇನ್ಫಾರ್ಮ್ ಮಾಡ್ತಾಯಿದ್ದೀನಿ. ಸೊ ಬಿಕಾಸ್ ರೀಸನ್ ಏನಂದರೆ ಸೊ ಮತ್ತೆ ಕಾಲೇಜ್ ಸ್ಟಾರ್ಟ್ ಆದಮೇಲೆ ಅವ್ರು ಕೊಡೋ ಸಿಲೆಬಸ್ಗೆ ಸೊ ಡಿಪಾರ್ಟ್ಮೆಂಟಿಂದ ಅವ್ರು ಕೊಡೋ ಟೈಮ್ಗೆ ಈಕ್ವಲ್ ಆಗಿರುತ್ತೆ. ಸೊ ಅದಕ್ಕೆ ಏನು ಆನ್ಲೈನ್ ಮಾಡಿದ್ವೋ ಮತ್ತು ಕ್ಲಾಸಲ್ಲಿ ಮಾಡೋದಕ್ಕೆ ಟೈಮ್ ಇರೋದಿಲ್ಲ. ಅಡಿದೆಯಾ. ಸೊ ನಿಮಗೆ ಫಸ್ಟ್ ಇಯರಲ್ಲಿ ಅಷ್ಟೇ ಜನರಲ್ ಎಂಟ್ರಿ ಮಾತ್ರ ರಿಪೀಟ್ ಮಾಡ್ಕೊಂಡಿದ್ದೆ, ಬೇರೆದು ಯಾವುದು ನಾನು ರಿಪೀಟ್ ಮಾಡಿಲ್ಲ ಆನ್ಲೈನ್ ಕ್ಲಾಸಲ್ಲಿ ಮಾಡಿದ್ದು. ಅಡಿದೆಯಾ. ಸೊ ಸೆಕೆಂಡರಿ ಬೇಕಾದ್ರೆ ನಿಮ್ಮ ಸೀನಿಯರ್ಸ್ಗೆ ತಿಳ್ಕೊಳ್ಬೇಕಾದ್ರೆ ಅವ್ರಿಗೆ ಆನ್ಲೈನ್ ಕ್ಲಾಸ್ ಮಾಡಿದ ಟಾಪಿಕ್ ನಾನು ಆಫ್ಲೈನಲ್ಲಿ ಮಾಡಿಲ್ಲ. ಸೊ ಆ್ಯಕ್ಚುಲಿ ಅವ್ರಿಗೆ ಆನ್ಲೈನ್ ಕ್ಲಾಸಲ್ಲಿ ಈ ಚಾಪ್ಟರ್ ಮಾಡಿದ್ದೆ, ಚಾಪ್ಟರ್ ನಂಬರ್ 2 ಮಾಡಿದ್ದೆ. ಮತ್ತು ಕಾಲೇಜ್ ಸ್ಟಾರ್ಟ್ ಆದಮೇಲೆ ಚಾಪ್ಟರ್ ನಂಬರ್ 2 ನಾನು ಮಾಡೇ ಇಲ್ಲ ಆಫ್ಲೈನಲ್ಲಿ, ಓನ್ಲಿ ಆನ್ಲೈನ್ ಮಾಡಿದ್ದು. ಮತ್ತು ಆಫ್ಲೈನ್ ಮಾಡೋದಕ್ಕೆ ಟೈಮ್ ಕೂಡ ಇರಲಿಲ್ಲ, ಟೈಮ್ ಶಾರ್ಟೇಜಿಂದ. ಸೊ ಚಾಪ್ಟರ್ ನಂಬರ್ 2 ಮಾಡಿಲ್ಲ ನಾನು ಅವ್ರಿಗೆ. ಅರೆಯಾ. ಸೊ ನಿಮಗೂ ಅದೇ ರೀತಿ ಇರುತ್ತೆ. ಸೊ ಆನ್ಲೈನಲ್ಲಿ ಏನು ಮಾಡ್ತೀವೋ ಅದನ್ನು ಆಫ್ಲೈನಲ್ಲಿ ಮತ್ತೆ ರಿಪೀಟ್ ಮಾಡೋದಿಲ್ಲ. ಸೊ ಡೈಲಿ ಏನು ಕಳಿಸೋದು ವೀಡಿಯೋಸ್ ನೋಡಿ, ಡೌಟ್ ಇದ್ದರೆ ಕಾಲ್ ಮಾಡಿ ನನಗೆ. ಸೊ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಕಾನ್ಸೆಪ್ಟ್. ಸೊ ಮೀನಿಂಗ್ ಡೆಫಿನೇಷನ್ ನೋಡೋಣ. ಸೊ ಮೀನಿಂಗ್ ಆ ಡೆಫಿನೇಷನ್ ಎರಡಕ್ಕೂ ಒಂದೇ ಆನ್ಸರ್ ಬಾಯ್ಟ್ ಮಾಡ್ಕೊಳ್ಳಿ. ಸೊ ಅವರು ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್. ಸೊ ಇಲ್ಲಿ ಮೀನಿಂಗ್ ಡೆಫಿನೇಷನ್ ಅಂದರೆ ಪಾರ್ಟ್ನರ್ಶಿಪ್ಗೆ ಮೀನಿಂಗ್ ಅಂತ. ಯಾವುದಕ್ಕೆ? ಪಾರ್ಟ್ನರ್ಶಿಪ್ಗೆ ಮೀನಿಂಗು, ಡೆಫಿನೇಷನ್ಗೆ ಪಾರ್ಟ್ನರ್ಶಿಪ್. ಡಿಫೈನ್ ಪಾರ್ಟ್ನರ್ಶಿಪ್ ಆರ್ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್. ಕಾನ್ಸೆಪ್ಟ್ ಇದೆಯಾ? ಇದು ಮೀನಿಂಗ್ ಯಾವುದಕ್ಕಿರೋದು? ಪಾರ್ಟ್ನರ್ಶಿಪ್ಗೆ. ಸೊ ಏನು ಮೀನಿಂಗ್ ಇದೆ ನೋಡಿ ಇಲ್ಲಿ. ಸೊ ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932. ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಪಾರ್ಟ್ನರ್ಶಿಪ್ ಆ್ಯಕ್ಟ್, ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಯಾವುದು ಅಂದಾಗ ಸೊ ವಿಚ್ ಆಫ್ ದ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಇಸ್ ಇಯರ್ ಮೀನ್ಸ್ 1932. ಕ್ಲಿಯರ್. ಸೊ ಇಲ್ಲಿ ಇನ್ನೂ ಒಂದು ಬರುತ್ತೆ ಸೆಕ್ಷನ್. ಸೊ ಸೆಕ್ಷನ್ 4 ಅಂತ ಬರುತ್ತೆ. ಸೊ ಇಂಡಿಯನ್ ಪಾರ್ಟ್ನರ್ಶಿಪ್ ಸೆಕ್ಷನ್ ಸೆಕ್ಷನ್ 4 ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಕಂಟೈನ್ಸ್. ಸೊ ಇಷ್ಟು ಬರೀರಿ. ಇಷ್ಟು ಬರೆದಿದ್ದು ಆದಮೇಲೆ ಮತ್ತೆ ಮೀನಿಂಗ್ನ ಕಂಟಿನ್ಯೂ ಮಾಡ್ಕೊಂಡೋಗಿ. ಇದು ಇದರಲ್ಲಿ ಏನಿರುತ್ತೆ 1932 ಏನಿರುತ್ತೆ ಪಾರ್ಟ್ನರ್ಶಿಪ್ ಬಗ್ಗೆ. ಸೊ ರೂಲ್ಸ್ ಆಗಿರ್ಬೋದು, ರೆಗ್ಯುಲೇಷನ್ಸ್ ಆಗಿರ್ಬೋದು ಎಲ್ಲನೂ ಸೊ ಈ ಆ್ಯಕ್ಟಲ್ಲಿ ಇಂಪ್ಲಿಮೆಂಟ್ ಆಗಿರುತ್ತೆ ಅಂತ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಮೀನಿಂಗ್ ನೋಡಿ, ದ ರಿಲೇಷನ್ ಬಿಟ್ವೀನ್ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ಸ್ ಆಫ್ ಎ ಬಿಸ್ನೆಸ್ ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. ಸೊ ಇದು ಒಂದು ಮೀನಿಂಗ್ ಆಗಿರುತ್ತೆ. ಸೊ ಈಗ ನೋಡೋಣ, ದ ರಿಲೇಷನ್ ಬಿಟ್ವೀನ್ ಪರ್ಸನ್ಸ್. ಸೊ ನಿಮಗೆ ಎಷ್ಟೇ ಹೇಳಿದೆ ಪಾರ್ಟ್ನರ್ಶಿಪ್ ಅನ್ಬೇಕಂದ್ರೆ ಸೊ ಅಲ್ಲೇನಾಗಿರಬೇಕು? ಪಾರ್ಟ್ನರ್ಶಿಪ್ ಅನ್ಬೇಕಂದ್ರೆ 2 or more ಪರ್ಸನ್ಸ್ ಇರಬೇಕು. ಒಂದು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅನ್ಕೋಬೇಕಂದ್ರೆ 2 or more ಪರ್ಸನ್ಸ್ ಇದ್ದರೆ ಅದನ್ನು ಪಾರ್ಟ್ನರ್ಶಿಪ್ ಅಂತೀವಿ. ಕ್ಲಿಯರ್. ಸೊ ಓನ್ಲಿ ಒಬ್ಬ ಪರ್ಸನ್ ಬಿಸ್ನೆಸ್ ಮಾಡಿದ್ರೆ ಅದನ್ನೇನಂತೀವಿ? ಸೋಲೋ ಟ್ರೇಡಿಂಗ್ ಅಂತೀವಿ. ಸೊ ಫಸ್ಟಲ್ಲಿ ಬಿಸ್ನೆಸ್ಸಲ್ಲಿ ನೋಡಿದ್ದೀರಲ್ವಾ, ಒಬ್ಬ ಪರ್ಸನ್ ಮಾಡೋದನ್ನು ಸೋಲೋ ಅಂತೀವಿ. ಅದೇ 2 or more ಮಾಡೋದಂದರೆ ಪಾರ್ಟ್ನರ್ಶಿಪ್ ಅಂತೀವಿ. ಅದು ಎಷ್ಟು ಜನ ಬೇಕಾದರೂ ಇರ್ಬೋದು. ಸೊ ಅದರಲ್ಲಿ ಮತ್ತೆ ಕಂಡೀಷನ್ ಬರುತ್ತೆ, ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಬರುತ್ತೆ. ಸೊ ಪಬ್ಲಿಕ್ ಕಂಪ್ನಿಯಲ್ಲಿ ನಿಮಗೆ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಬರುತ್ತೆ, ಪ್ರೈವೇಟ್ ಕಂಪ್ನಿಯಲ್ಲಿ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಬರುತ್ತೆ. ಕ್ಲಿಯರ್. ಸೊ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ ಆಫ್ ಎ ಬಿಸ್ನೆಸ್. ಸೊ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ಸ್. ಇಲ್ಲಿ 2 or more ಪರ್ಸನ್ಸ್ ಬಿಸ್ನೆಸ್ನ ಕ್ಯಾರಿ ಮಾಡ್ತಾ ಇರ್ತಾರೆ. 2 or more ಪರ್ಸನ್ಸ್ ಏನು ಮಾಡ್ತಾರೆ? ಬಿಸ್ನೆಸ್ನ ಕ್ಯಾರಿ ಮಾಡ್ತಾರೆ. ಸೊ ಬಿಸ್ನೆಸ್ ಕ್ಯಾರಿ ಮಾಡಿದಾಗ ಬಿಸ್ನೆಸ್ ಮಾಡೋ ಪರ್ಪಸ್ ಏನು? ಟು ಆ್ಯಕ್ಚುಲಿ ಏನಕ್ಕೆ? ಪ್ರಾಫಿಟ್ನ ಅರ್ನ್ ಮಾಡೋದಕ್ಕೆ. ಸೊ ಏನಕ್ಕೆ ಬಿಸ್ನೆಸ್ ಮಾಡ್ತಾರೆ ಎಲ್ಲರೂ?
ಸೊ ಪ್ರಾಫಿಟ್ನ ಕ್ಲಿಯರ್. ಸೊ ಪ್ರಾಫಿಟ್ನ ಅರ್ನ್ ಮಾಡೋದು ರೀಸನ್ ಏನು ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ. ಸೊ ಬಂದಿರೋ ಪ್ರಾಫಿಟ್ನ ವಿ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ಸ್ ಆಫ್ ದ ಬಿಸ್ನೆಸ್. ಸೊ ಬಂದಿರೋ ಪ್ರಾಫಿಟ್ನ ಏನು ಮಾಡ್ಕೊತಾರೆ, ಪಾರ್ಟ್ನರ್ಸ್ ಏನು ಮಾಡ್ಕೊತಾರೆ, ಶೇರ್ ಮಾಡ್ಕೊಳ್ತಾರೆ. ಸೊ ಅದು ಪ್ರಾಫಿಟ್ ಆಗಿರ್ಬೋದು ಆರ್ ಲಾಸ್ ಆಗಿರ್ಬೋದು. ಸೊ ಬಿಸ್ನೆಸ್ಸಲ್ಲಿ ಪ್ರಾಫಿಟೇ ಬರಬೇಕಂತ ಏನು ಗ್ಯಾರಂಟಿ ಇಲ್ಲಲ್ವಾ. ಸೊ ಸಮ್ಟೈಮ್ಸ್ ಲಾಸು ಆಗುತ್ತೆ. ಸೊ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಏನು ಮಾಡಬೇಕು, ಪಾರ್ಟ್ನರ್ಸ್ ಏನು ಮಾಡ್ಕೊತಾರೆ, ಪ್ರಾಫಿಟ್ಸ್ ಆಫ್ ಬಿಸ್ನೆಸ್ ಸೊ ಅಗ್ರೀಡ್. ಸೊ ಏನು ಮಾಡ್ತಾರೆ, ಶೇರ್ ಮಾಡ್ಕೊಳ್ತಾರೆ. ಸೊ ಯಾವ ರೀತಿ ಶೇರ್ ಮಾಡ್ಕೊಳ್ತಾರೆ ಅಂದರೆ, ಸೊ ಸಮ್ ಶೇರ್ಸ್ ಅವ್ರ ಕ್ಯಾಪಿಟಲ್ ಏನು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೋ, ಸೊ ಮತ್ತೆ ಆ ಟಾಪಿಕ್ ಬರುತ್ತೆ. ಸೊ ಅವಾಗ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಸೊ ಏನು ಕ್ಯಾಪಿಟಲ್ ಬಿಸ್ನೆಸ್ಸಲ್ಲಿ ಇಂಟ್ರಡ್ಯೂಸ್ ಮಾಡಿರ್ತಾರೋ, ಸೊ ಅದರಲ್ಲಿ ಏನು ಮಾಡ್ತಾರೆ, ಪಾರ್ಟ್ ಆಫ್ ಶೇರ್ನ ಪ್ರಾಫಿಟ್ ಆರ್ ಲಾಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾರೆ. ಸೊ ಇಲ್ಲಿ ಮತ್ತು ನಿಮಗೆ ರೇಷಸ್ ಅಂತ ಬರುತ್ತೆ. ಮೀನ್ಸ್ 2:1 ಆರ್ 1:2, 3:2, 4:2 ಈ ಥರ ರೇಷಸ್ ಬರುತ್ತೆ. ಈ ರೇಷೋಲ್ಲಿ ಏನು ಮಾಡ್ಕೊತಾರೆ, ಬಂದಿರೋ ಪ್ರಾಫಿಟ್ನ ಆರ್ ಲಾಸ್ನ ಪಾರ್ಟ್ನರ್ಸ್ ಏನು ಮಾಡ್ಕೊತಾರೆ, ಪ್ರಾಫಿಟ್ಸ್ ಏನು ಮಾಡ್ಕೊತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ಕೊತಾರೆ. ಸೊ ಲಾಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋ ರೇಷೋಲ್ಲಿ ಪ್ರಾಫಿಟ್ಸ್ ಮಾತ್ರ ಏನು ಮಾಡ್ಕೊತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಕ್ಲಿಯರ್. ಪ್ರಾಫಿಟ್ ಆಫ್ ದ ಬಿಸ್ನೆಸ್ ನೋಡಿ, ಇಲ್ಲಿ ಕ್ಯಾರಿಡ್ ಆನ್ ಬೈ ಆಲ್, ಇಲ್ಲಿ ಇಂಪಾರ್ಟೆಂಟ್ ಇದು ಮೀನಿಂಗ್ ಆ ಡೆಫಿನೇಷನ್ ಕೇಳಿದಾಗ ಆ ಪಾರ್ಟ್ನರ್ಶಿಪ್ಗೆ ಈ ಲೈನ್ ವೆರಿ ಇಂಪಾರ್ಟೆಂಟ್. ಈ ಲೈನ್ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಸೊ ಇದು ಈ ಲೈನ್ ಮಿಸ್ ಮಾಡಿದ್ರೆ ನಿಮಗೆ ಹಾಫ್ ಮಾರ್ಕ್ಸ್ ಸಿಗುತ್ತೆ. ಕ್ಯಾರಿಡ್ ಆನ್ ಬೈ ಆಲ್, ಕ್ಯಾರಿಡ್ ಬೈ ಆಲ್ ಆರ್ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಸೊ ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. ಸೊ ಓಕೆ, ಇದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಮುಂಚೆ ಇನ್ನು ಬೇಸಿಕ್ ಕಾನ್ಸೆಪ್ಟ್ ಹೇಳ್ತೀನಿ. ಸೊ ಫಸ್ಟ್ ಇಯರಲ್ಲಿ ನಿಮಗೆ ಪಾರ್ಟ್ನರ್ಸ್ ಟೈಪ್ ಬಂದಿತ್ತು. ಕ್ಲಿಯರ್. ಟೈಪ್ ಆಫ್ ದ ಪಾರ್ಟ್ನರ್ಸ್ ಬಂದಿತ್ತು. ಟಾಪಿಕ್ ನೆನಪಿದೆ ಎಲ್ಲರಿಗೂ. ಸೊ ಯಾವ ಟೈಪ್ಸ್ ಆಫ್ ಪಾರ್ಟ್ನರ್ಸ್ ಬಂದಾಗ ಯಾವ ಟೈಪ್ ಇದೆ. ಸೊ ನಂಬರ್ 1 ತೊಗೊಂಡಾಗ ನಾಮಿನಲ್ ಪಾರ್ಟ್ನರ್ ಇದೆ. ನಂಬರ್ 2 ಸೀಕ್ರೆಟ್ ಪಾರ್ಟ್ನರ್. ನಂಬರ್ 3 ಮೈನರ್ ಪಾರ್ಟ್ನರ್. ಸೊ ನೆಕ್ಸ್ಟ್ ಫೋರ್ತ್ ಒನ್ ಪಾರ್ಟಿಸಿಪೇಟಿಂಗ್. ಸೊ ಈ ಥರ ಪಾರ್ಟ್ನರ್ಸ್ ಬರುತ್ತಲ್ಲ, ಡಿಫ್ರೆಂಟ್ ಪಾರ್ಟ್ನರ್ಸ್ ಎಲ್ಲ ಬರ್ತಾರೆ. ಸೊ ಈಗ ಸೀಕ್ರೆಟ್ ಪಾರ್ಟ್ನರ್ ಅಂದರೆ ಏನು ಮಾಡ್ತಾರೆ, ಸೊ ದ ಪಾರ್ಟ್ನರ್ ದ ಅಮೌಂಟ್ ಇನ್ವೆಸ್ಟೆಡ್ ದ ಅಮೌಂಟ್ ಇನ್ ದ ಬಿಸ್ನೆಸ್ ಬಟ್ ದೆ ನಾಟ್ ಶೋ ಈಸ್ ಐಡೆಂಟಿಟಿ ಟು ದ ಬಿಸ್ನೆಸ್. ಸೊ ಅವ್ರ ಐಡೆಂಟಿಟಿನ ತೋರಿಸ್ಕೊಳ್ಳೋದಿಲ್ಲ, ಬಟ್ ಬಿಸ್ನೆಸ್ಸಲ್ಲಿ ಏನು ಮಾಡ್ತಾರೆ, ಅಮೌಂಟ್ನ ಇನ್ವೆಸ್ಟ್ಮೆಂಟ್ನ ಮಾಡ್ತಾರೆ. ಕ್ಲಿಯರ್. ಸೊ ಈಗ ಸ್ಲೀಪಿಂಗ್ ಪಾರ್ಟ್ನರ್ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಗುಡ್ ಎಕ್ಸಾಂಪಲ್ ಸ್ಲೀಪಿಂಗ್ ಪಾರ್ಟ್ನರ್ ಏನು ಮಾಡ್ತಾನೆ, ಸೊ ದ ಪಾರ್ಟ್ನರ್ ಇನ್ವೆಸ್ಟ್ ದ ಅಮೌಂಟ್. ಸೊ ಅಮೌಂಟ್ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್, ಬಟ್ ದೇ ನಾಟ್ ಎನಿ ವರ್ಕ್, ದೇ ನಾಟ್ ಡೂ ಎನಿ ವರ್ಕ್, ದೇ ನಾಟ್ ಪಾರ್ಟಿಸಿಪೇಟ್ ಡೇ ಟು ಡೇ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ರೈಟ್. ಸ್ಲೀಪಿಂಗ್ ಪಾರ್ಟ್ನರ್ಸ್ ಏನು, ಅಮೌಂಟ್ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಬಟ್ ಸೊ ಬಿಸ್ನೆಸ್ಸಲ್ಲಿ ಎನಿ ಆ್ಯಕ್ಟಿವಿಟೀಸಲ್ಲಿ ಏನು ಮಾಡ್ತಾರೆ ಅವರು, ಸೊ ಇನ್ವಾಲ್ವ್ ಆಗೋದಿಲ್ಲ. ಆ ಥರ ಪಾರ್ಟ್ನರ್ಸ್ ಅಂತೀವಿ ಸ್ಲೀಪಿಂಗ್ ಪಾರ್ಟ್ನರ್. ಕಾನ್ಸೆಪ್ಟ್ ಅರ್ಥ ಆಗ್ತಾಯಿದೆ ಅಲ್ವಾ. ಸೇಮ್ ಇಲ್ಲಿ ಬನ್ನಿ. ಈಗ ಆನ್ ಬೈ ಆಲ್ ಆರ್ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್ ಸೇಮ್ ಇದೆ. ಸೊ ಬಿಸ್ನೆಸ್ಸಲ್ಲಿ ಫಾರ್ ಎಕ್ಸಾಂಪಲ್ 3 ಮೆಂಬರ್ಸ್ ಬಿಸ್ನೆಸ್ ಮಾಡ್ತಾರೆ ಅಂದ್ಕೊಳ್ಳಿ. ಈ 3 ಮೆಂಬರ್ಸಲ್ಲಿ 3 ಮೆಂಬರ್ಸ್ ಬೇಕಾದರೆ ಬಿಸ್ನೆಸ್ ಮಾಡ್ಬೋದು. ಆನ್ ಬೈ ಆಲ್ ಮೀನ್ಸ್ 3 or 4 or 6 ಎಲ್ಲರೂ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗಿ ಬಿಸ್ನೆಸ್ ಮಾಡ್ಬೋದು. ಆರ್ ಎನಿ ಆಫ್ ದೆಮ್, ಈ ಔಟ್ ಆಫ್ 3ಯಲ್ಲಿ ಎನಿ ಆಫ್ ದೆಮ್ 1 person ಆ್ಯಕ್ಟಿಂಗ್ ಫಾರ್ ಆಲ್, ಎಲ್ಲರ ಪರವಾಗಿ. ಸೊ 3 out of 3ಯಲ್ಲಿ ಒಬ್ಬ ಪರ್ಸನ್ ಮಾಡ್ತಾರೆ, ಇವರಿಬ್ಬರು ರಿಮೈನಿಂಗ್ 2 ಮೆಂಬರ್ಸ್ ಇರ್ತಾರಲ್ವ, ಸೊ ಇವರು ರಿಪ್ಲೇಸ್ ಏನು ಮಾಡ್ತಾರೆ, ಅವರೊಬ್ಬರೇ ಬೇಕಾದರೆ ವರ್ಕ್ ಮಾಡ್ಬೋದು ಅಂತ. 1 by all ಮೀನ್ಸ್ ಆ್ಯಂಡ್ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. ಅಡೋಗ್ಯಾ. ಸೊ ಒಬ್ಬರು ಪರವಾಗಿ ಏನು ಮಾಡ್ತಾರೆ, ಎಲ್ಲರೂ ಬೇಕಾದರೆ ಬಿಸ್ನೆಸ್ ಮಾಡ್ಬೋದು ಅಂತ. ಕ್ಲಿಯರ್. ಸೊ ಇದು ಮೀನಿಂಗ್ ಆ ಡೆಫಿನೇಷನ್ ಆಫ್ ಪಾರ್ಟ್ನರ್ಶಿಪ್. ಸೆಕೆಂಡ್ ಒನ್, ನೆಕ್ಸ್ಟ್ ಟಾಪಿಕ್ ಫ್ಯೂಚರ್ಸ್ ಆಫ್ ಪಾರ್ಟ್ನರ್ಶಿಪ್. ಈಗ ಡಿಸ್ಕಸ್ ನಾವು ಮಾಡ್ತಾ ಇರೋದು ಪಾರ್ಟ್ನರ್ಶಿಪ್ ಬಗ್ಗೆ. ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್. ಪಾರ್ಟ್ನರ್ಶಿಪ್ ಫ್ಯೂಚರ್ಸ್. ಸೊ ಅಗ್ರಿಮೆಂಟ್, ಬಿಸ್ನೆಸ್, ಶೇರಿಂಗ್ ಆಫ್ ಪ್ರಾಫಿಟ್ಸ್, ಮ್ಯಾನೇಜ್ಮೆಂಟ್, ರಿಲೇಷನ್ಸ್ ಬಿಟ್ವೀನ್ ಪರ್ಸನ್ಸ್. ಸೊ ನಿಮಗೆ ನೋಟ್ಸ್ ಕೊಡ್ತೀನಿ. ಕ್ಲಿಯರ್. ನೋಟ್ಸಲ್ಲಿ ಈಗ ನೋಟ್ಸ್ ಸೆಂಡ್ ಮಾಡ್ತೀನಿ. ಇವತ್ತು ಏನು ಟಾಪಿಕ್ ಆಗಿದೆಯೋ ನೋಟ್ಸ್ ಸೆಂಡ್ ಮಾಡ್ತೀನಿ. ಸೊ ಅವತ್ತು ನೋಟ್ಸ್ ಕಾಪಿ ಮಾಡ್ಕೊಳ್ತಾ ಇರಿ. ಕ್ಲಿಯರ್. ಸೊ ಅಲ್ಲಿ ಫೀಚರ್ಸ್ ಕೊಟ್ಟಾಗ ನೋಟ್ಸಲ್ಲಿ, ಸೊ ಅಲ್ಲಿ ಡಿಫ್ರೆಂಟ್ ಪಾಯಿಂಟ್ಸ್ ಇರುತ್ತೆ. ಸೊ ನಿಮ್ಗೆ ಬೇಕಾದರೆ ನೋಟ್ಸಲ್ಲಿರೋದನ್ನು ಪ್ಲಸ್ ಇದನ್ನು ಎರಡು ಮಿಕ್ಸ್ ಮಾಡಿ ಪಾಯಿಂಟ್ಸ್ನ ಕಾಪಿ ಮಾಡಿ. ಕ್ಲಿಯರ್. ಸೊ ಇಲ್ಲಿ ನಿಮಗೆ 2 marks ಕೇಳೋ ಚಾನ್ಸಸ್ ಇರುತ್ತೆ. 2 marksಲ್ಲಿ ಇದಕ್ಕೇನು ಎಕ್ಸ್ಪ್ಲನೇಷನ್ ಬರೆಯೋ ನೀಡಿಲ್ಲ ನಿಮಗೆ.
ಅಕೌಂಟ್ಸಲ್ಲಿ, ಗೊತ್ತಲ್ವಾ? ಜಸ್ಟ್ ಪಾಯಿಂಟ್ಸ್ ಮಾತ್ರ ಮೆನ್ಷನ್ ಮಾಡಬೇಕಷ್ಟೇ, ಇದಕ್ಕೆ ಎಕ್ಸ್ಪ್ಲನೇಷನ್ ಬರೆಯೋ ನೀಡ್ ಇಲ್ಲ. ಸೊ ನಿಮ್ಗೆ ಎಕ್ಸ್ಪ್ಲನೇಷನ್ ಬರೀರಿ ಅಂತ ಕೊಡೋದಿಲ್ಲ, ಜಸ್ಟ್ ಪಾಯಿಂಟ್ಸ್ನ ಮಾತ್ರ, ಮೇನ್ ಪಾಯಿಂಟ್ಸ್ ಮಾತ್ರ ನೀವು ಬರ್ಕೋಬೇಕು. ಕ್ಲಿಯರ್? ಓಕೆ. ಸೊ ಫೀಚರ್ಸ್, ಅಗ್ರಿಮೆಂಟ್. ಫಸ್ಟ್ ಒನ್ ಅಗ್ರಿಮೆಂಟ್. ಸೊ ಎವರಿ ಬಿಸ್ನೆಸ್ ಆರ್ಗನೈಸೇಷನ್, ಸೊ ಪಾರ್ಟ್ನರ್ಶಿಪ್ಪಲ್ಲಿ ಅವ್ರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದರೆ ಸೊ ಏನು ಮಾಡ್ಕೊತಾರೆ, ಅಗ್ರಿಮೆಂಟ್ ಕಂಪಲ್ಸರಿ, ಅಗ್ರಿಮೆಂಟ್ನ ಕಂಪಲ್ಸರಿ ಮಾಡ್ಕೊಳ್ತಾರೆ. ಓಕೆನಾ? ಸೊ ಏಕೆ ಅಗ್ರಿಮೆಂಟ್ ಏನಿಗೆ ಮಾಡ್ಕೋಬೇಕು? ಸೊ ಫಸ್ಟಲ್ಲಿ ಫ್ರೆಂಡ್ಸ್ ಆಗಿರ್ತಾರೆ, ಸೊ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆದಮೇಲೆ ಆಫ್ಟರ್ 1 ಇಯರ್ 2 ಇಯರ್ ಏನು ಮಾಡ್ತಾರೆ, ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕಂಪಲ್ಸರಿ ಬಂದೇ ಬರುತ್ತೆ. ಕ್ಲಿಯರ್? ಸೊ ಅದ್ರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಸೊ ಏನಾಗುತ್ತೆ, ಪ್ರಾಫಿಟ್ಸಲ್ಲಿ ಜಗಳ ಮಾಡ್ಕೋಬೋದು, ಎನಿ ಅಸೆಟಲ್ಲಿ ಜಗಳ ಮಾಡ್ಕೋಬೋದು. ಸೊ ಈ ರೀಸನ್ಸ್ ಎಲ್ಲ ಬರುತ್ತೆ. ಸೊ ಅದಕ್ಕೋಸ್ಕರ ಮಾಡ್ಕೊತಾರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಏನು ಮಾಡ್ತಾರೆ, ಅಗ್ರಿಮೆಂಟ್ ಅನ್ನೋದನ್ನ ಬಿಸ್ನೆಸ್ಗೆ ಮಾಡ್ಕೊತಾರೆ. ಸೊ ಪ್ರಾಫಿಟ್ಸ್ನ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು, ಡ್ರಾಯಿಂಗ್ಸ್ನ ಯಾವ ರೀತಿ ವಿತ್ಡ್ರಾ ಮಾಡ್ಕೋಬೇಕು. ಕ್ಲಿಯರ್? ಸೊ ಇಂಟ್ರೆಸ್ಟ್ ಮೇಲೆ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ನ ಯಾವ ರೇಷಿಯೋ ಮೇಲೆ ನಾವು ಚಾರ್ಜ್ ಮಾಡಬೇಕು, ತಗೋಬೇಕು. ಸೊ ಅವೆಲ್ಲ ಏನು ಮಾಡ್ತಾರೆ, ಸೊ ಬಿಫೋರ್ ಬಿಸ್ನೆಸ್ ಸ್ಟಾರ್ಟ್ ಆಗಿಬಿಡುತ್ತೆ ಅಗ್ರಿಮೆಂಟ್ನ ಮಾಡ್ಕೊಳ್ತಾರೆ. ಸೊ ಅಗ್ರಿಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್, ಅರಿದಾ? ಸೊ ವಿತೌಟ್ ಅಗ್ರಿಮೆಂಟ್ ಸೊ ಯಾರೂ ಏನು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಿಲ್ಲ. ಸೊ ನೆಕ್ಸ್ಟ್ ಒನ್ ಬಿಸ್ನೆಸ್. ಸೊ ಬಿಸ್ನೆಸ್ ಮೀನ್ಸ್ ಬಿಸ್ನೆಸ್ ಆರ್ಗನೈಸೇಷನ್ ಏನು ಮಾಡ್ತಾರೆ, ಲೀಗಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು. ಸಪೋಸ್ ಇಫ್ ಇಲ್ಲೀಗಲ್ ಬಿಸ್ನೆಸ್ನ ಯಾರು ಸ್ಟಾರ್ಟ್ ಮಾಡಿದ್ರೆ ಎನಿ ಆರ್ಗನೈಸೇಷನ್, ಸೊ ಅದನ್ನು ಏನು ಮಾಡ್ತಾರೆ ಗೌರ್ಮೆಂಟ್, ಸೊ ಅದನ್ನು ಬ್ಯಾನ್ ಮಾಡುತ್ತೆ. ನೆಕ್ಸ್ಟ್ ಶೇರಿಂಗ್ ಆಫ್ ಪ್ರಾಫಿಟ್ಸ್. ಸೊ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಇಲ್ಲಿ ಶೇರಿಂಗ್ ಆಫ್ ಪ್ರಾಫಿಟ್ಸ್ ಬಂದಾಗ ಸರ್ಟನ್ ರೇಷಿಯೋಸ್ ಇರುತ್ತೆ, ಆ ರೇಷಿಯೋಲಿ ಪಾರ್ಟ್ ಆಫ್ ಶೇರ್ ರೇಷಿಯೋಲಿ ಏನು ಮಾಡ್ತಾರೆ, ಡಿಸ್ಟ್ರಿಬ್ಯೂಟರ್ನ ಮಾಡ್ಕೊತಾರೆ. ನೆಕ್ಸ್ಟ್ ಒನ್ ಮ್ಯಾನೇಜ್ಮೆಂಟ್. ದ ಪಾರ್ಟ್ನರ್ಶಿಪ್ ಆಫ್ ಬಿಸ್ನೆಸ್ ಕೆನ್ ಬಿ ಕ್ಯಾರಿಡ್ ಆನ್ ಬೈ ಆಲ್ ಆರ್. ಸೊ ಮೀನಿಂಗ್ ಎಲ್ಲ ಹೇಳ್ದಲ್ವಾ, ಸೇಮ್. ಸೊ ಮ್ಯಾನೇಜ್ಮೆಂಟ್ ಅನ್ನೋದು ಒಬ್ಬರು ಬಿಸ್ನೆಸ್ನ ರನ್ ಮಾಡ್ಕೊಂಡು ಹೋಗ್ಬೋದು, ಆರ್ ಎನಿ ಆಫ್ ದೆಮ್ ಟು ಆ್ಯಕ್ಟಿಂಗ್ ಫಾರ್ ಆಲ್. ಸೊ ಯಾರೋ ಪರವಾಗಿ ಒಬ್ಬರು ಪರವಾಗಿ ಏನು ಮಾಡ್ತಾರೆ, ಬಿಸ್ನೆಸ್ನ ರನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇದು ಸೇಮ್ ಪಾಯಿಂಟ್ ಬರುತ್ತೆ. ಸೊ ಇದು ಬಂದು ಫೀಚರ್ಸ್, ಅಗ್ರಿಮೆಂಟ್, ಬಿಸ್ನೆಸ್, ಶೇರಿಂಗ್ ಆಫ್ ಪ್ರಾಫಿಟ್ಸ್, ಮ್ಯಾನೇಜ್ಮೆಂಟ್, ರಿಲೇಷನ್ಸ್ ಬಿಟ್ವೀನ್ ಪರ್ಸನ್ಸ್. ಸೊ ಅಕೌಂಟ್ಸಲ್ಲಿ ಫ್ಯೂಚರ್ಸ್, ರೈಟ್ ಎನಿ 2 ಫ್ಯೂಚರ್ಸ್ ಆಫ್ ಪಾರ್ಟ್ನರ್ಶಿಪ್ ಅಂತ ಕೇಳ್ತಾರೆ. ರೈಟ್ ಎನಿ 2 ಫ್ಯೂಚರ್ಸ್ ಆಫ್ ಪಾರ್ಟ್ನರ್ಶಿಪ್ ಕೇಳಿದಾಗ ಔಟ್ ಆಫ್ 5 ಇದೆ, ಇಲ್ಲಿ 5ಅಲ್ಲಿ ಎನಿ 2 ಮೈನ್ ಪಾಯಿಂಟ್ಸ್ ಮಾತ್ರ ಬರೆದ ಸಾಕು, ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್, 2 ಮಾರ್ಕ್ಸ್. ಕ್ಲಿಯರ್? ಸೊ ಈಗ 2 ಟಾಪಿಕ್ಸ್ ಮಾಡಿದ್ದೀವಿ. ಒಂದು ಬಂದು ಮೀನಿಂಗ್ ಆರ್ ಡೆಫಿನೇಷನ್ ಆಫ್ ಪಾರ್ಟ್ನರ್ಶಿಪ್, ಸೆಕೆಂಡ್ ಒನ್ ಫ್ಯೂಚರ್ಸ್ ಆಫ್ ಪಾರ್ಟ್ನರ್ಶಿಪ್. ಸೊ ಮೀನಿಂಗ್ ಅರ್ಥ ಆಯ್ತಾ? ದ ಸೆಕ್ಷನ್ 4 ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 contains the relationship between persons who have agreed to share the profits of a business carried on by all or any of them acting for all. ಅರ್ಥ? ಸೊ ಬಿಸ್ನೆಸ್ಸಲ್ಲಿ ಎಲ್ಲ ಇನ್ವಾಲ್ವ್ ಆಗ್ಬೋದು, ಆರ್ ಸೊ ಎಲ್ಲರ ಪರವಾಗಿ ಒಬ್ಬ ಬಿಸ್ನೆಸ್ಸಲ್ಲಿ ಬೇಕಾದರೂ ಇನ್ವಾಲ್ವ್ ಆಗ್ಬೋದು. ಕ್ಲಿಯರ್? ಇಲ್ಲಿ ಎಕ್ಸಾಂಪಲ್ಸ್ ಹೇಳ್ದೆ ಅಲ್ವಾ, ಸ್ಲೀಪಿಂಗ್ ಪಾರ್ಟರ್ದು. ಕ್ಲಿಯರ್? ಸೊ ಇದು ಮೀನಿಂಗ್. ಡೆಫಿನೇಷನ್ ಬಂದು ಫೀಚರ್ಸ್ ಬಂದು ಅಗ್ರಿಮೆಂಟ್, ಬಿಸ್ನೆಸ್, ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್, ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಲೇಷನ್ಸ್ ಬಿಟ್ವೀನ್ ಪರ್ಸನ್ಸ್. ಸೊ ಇಷ್ಟು ಟಾಪಿಕ್ದು ನೋಟ್ಸ್ ಸೆಂಡ್ ಮಾಡ್ತೀನಿ ಈಗ ನೀವು. ಸೊ ನೋಟ್ಸ್ ಕಾಪಿ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್.